ಯಶ್ ನಿಮ್ಮ ಜೊತೆನೆ ಕೆಲಸ ಮಾಡಿದ್ರು, ಹೌದು, ಇಬ್ರು ಹೌದು, ಒಟ್ಟಿಗೆ work ಪ್ರೀತಿಲಿಂದ, ಮಾಡಿದ್ರು. ಹಾ. ಯಶ್ ಅವರು ತುಂಬಾ ವಿಷಯದಲ್ಲಿ ಹೇಳ್ತಾ ಇರ್ತಾರೆ, ಅಂದ್ರೆ ನಾನು ಹಿಂಗಾಗತ್ತೆ ಅಂತ ನಾನು ಅನ್ಕೊಂಡಿರ್ತೀನಿ, ಅದು ಹಂಗೆ ಆಗತ್ತೆ ಅಂತ. ಮೊದ್ಲಿಂದಾನು ಹಾಗೇನಾ? ಹಾ ನಾನು ಅದನ್ನ ಹೇಳಿದ್ದು. ಯಶ್ ಇದೆ. ಅವ್ರದ್ದು ಅಕಸ್ಮಾತ್ 3 ಗಂಟೆ 4 ಗಂಟೆಗೆ ಏನೋ ಸೀನ್ ಮುಗಿದ್ರೆ ಟೈಮ್ ವೇಸ್ಟ್ ಮಾಡ್ತಿರ್ಲಿಲ್ಲ. ಸ್ಟ್ರೈಟ್ ಅವೇ ಜಿಮ್ ಹೋಗೋದು ಅಥವಾ ಡ್ಯಾನ್ಸ್ ಕ್ಲಾಸ್ಗೆ ಹೋಗೋದು. ಹಿ ವಾಸ್ ಪ್ರಿಪೇರಿಂಗ್ ಹಿಮ್ಸೆಲ್ಫ್. ಎಲ್ಲಿಗೆ ಹೋಗ್ಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತಿತ್ತು, ಅಥವಾ ನಾನು ನಿಂತ್ಕೊಂಡ್ರೆ ಇಲ್ಲೇ ನಿಂತ್ಕೋತೀನಿ ಅನ್ನೋದು ಗೊತ್ತಿತ್ತು. ಅದು ಹಂಗೆ ಮ್ಯಾನಿಫೆಸ್ಟ್ ಆಗಿರೋದು ಯಶ್ ವಿಷಯದಲ್ಲಂತೂ 100%. ಏನ್ ಮಾತಾಡ್ತಿದ್ರು ನಿಮ್ಮ ಹತ್ರ ಕೂತ್ಕೊಂಡಾಗ? ಇನ್ ಕೇಸ್ ಆ್ಯಕ್ಟಿಂಗ್ ಬಗ್ಗೆನೇ ಇರ್ಬೋದು, ಅಥವಾ ಮಾತುಗಳೇ ಏನಾದರೂ ಡೈಲಾಗ್ಸ್ ಇದ್ರುವಾಗ ಅದ್ರ ಬಗ್ಗೆ ಚರ್ಚೆ. ಆ ಜಾಗಕ್ಕೆ ಹೋಗಬೇಕು ಅಂತಲೇ ಪ್ರಿಪೇರ್ ಆಗಿ ಬಂದಂಥ ವ್ಯಕ್ತಿ. ಸೊ ನೋ ಡೌಟ್ ಆ ಶ್ರದ್ಧೆ ಅಲ್ಲೂ ಇರ್ತಾ ಇತ್ತು. ನನ್ನ ಸರ್ಗ್ ತಲೆ ತಿಂತ ತಲೆ ತಿನ್ನೋದು ಅಂತಲ್ಲ, ಸೊ ಎಲ್ಲವೂ ತಿಳ್ಕೊಳ್ಳೋ ಪ್ರಯತ್ನ, ಅದು ಏನೋ ಒಂಥರ ಆಸೆ. ಟೈಮ್ ವೇಸ್ಟ್ ಮಾಡ್ತಾ ಇರಲಿಲ್ಲ. ನನಗೆ ಅದನ್ನು ಭಾಳ ಇಷ್ಟ ಆಗೋದು. ಬೆಳಗ್ಗೆ ಲೇಟಾಗಿ ಬಂದರೂ ಜಿಮ್ಗೆ ಹೋಗ್ಬಿಟ್ಟು ಬರೋದು, ಆಮೇಲೆ ಎಲ್ಲೋ ಏನೋ ಒಟ್ಟಿನಲ್ಲಿ ಮಾಡ್ತಾ ಇರೋದು ಟು ಕೀಪ್ ಹಿಮ್ಸೆಲ್ಫ್ ಬಿಸಿ. ಆಲ್ವೇಸ್ ಬಿಸಿ. ಇಲ್ಲ ನಾಟಕ ಮಾಡ್ತಾ ಇರೋದು ಬೆನಕಾದಲ್ಲಿ, ಈ ಥರ. ಲವ್ಲಿ.